ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ನಾವಿವತ್ತು ಬಂದಿರತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿನ್ನಸಂದ್ರದ ಒಂದು ಗ್ರಾಮದ ಬಳಿ ನಾವಿವತ್ತು ಇರತಕ್ಕಂಥದ್ದು. ಇದೇ ತಿಂಗಳ ಅಕ್ಟೋಬರ್ 6 ನಡೀತಾ ಇರತಕ್ಕಂಥ ಜಸ್ಟಿಸ್ ವಿ ಗೋಪಾಲಗೌಡರವರ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಳಿ ನಾವಿವತ್ತು ಬಂದಿರತಕ್ಕಂಥದ್ದು. ಎಷ್ಟು ದೃಶ್ಯಗಳಲ್ಲಿ ಈಗಾಗಲೇ ನೀವು ನೋಡ್ಬೋದು. ಸಕಲ ಸಿದ್ಧತೆಗಳನ್ನು ಈ ಒಂದು ಕಾರ್ಯಕ್ರಮದ ಆಯೋಜಕರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋದು ಮೂಲಕ ಇವತ್ತು ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ನವೀನ್ ಜಿ ಕೃಷ್ಣ ಅವರು ಲಿಯೋ ಕ್ಲಬ್ನ ಅಧ್ಯಕ್ಷರಾಗಿರ್ತಾರೆ. ಇದೀಗ ಅವರು ನಮ್ಮೊಂದಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ತಿಳಿಸೋದಾದ್ರೆ? ಸರ್, ಈ ಕಾರ್ಯಕ್ರಮ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬರ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ಜೊತೆಯಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಸಮೇತ ಹಮ್ಮಿಕೊಂಡಿದ್ದೀವಿ ಸರ್. ಸರ್, ಈಗ ಏನು ತಮ್ಮ ಒಂದು ಸಕಲ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ? ಸರ್, ನಾವೇನಂತಂದರೆ ಈಗಾಗಲೇ ನಾವೆಲ್ಲ ಕಡೆ ತಿಳಿಸಿದ್ದೀವಿ. ಎಲ್ಲ ಮಾಧ್ಯಮಗಳೊಂದಿಗೆ ಮತ್ತು ಪಬ್ಲಿಸಿಟಿಯಲ್ಲಿ ನಾವು ಎಲ್ಲ ಏನು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ ಅಂತಂದರೆ ವಿತೌಟ್ ಪಾಸ್ ನೋ ಎಂಟ್ರಿ ಸರ್. ಪಾಸ್ ಇದ್ರೇ ಮ್ಯಾಂಡೇಟ್ರಿ. ಯಾರೇ ಆಗಲಿ ಪಾಸ್ ಇರಬೇಕು. ಪಾಸ್ ಇದ್ರೇ ಒಳಗಡೆ ಬಿಡುವಂಥದ್ದು ಇದೆ ಸರ್. ಇದಕ್ಕೆ ನಾವು ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಅಂತಂದರೆ 1 to 25 ಕಂಪಾರ್ಟ್ಮೆಂಟ್ಸ್ ಮಾಡ್ತಾಯಿದ್ದೀವಿ. ಒಂದು ಕಂಪಾರ್ಟ್ಮೆಂಟ್ಗೆ 1000 ಜನ ಇರ್ತಾರೆ. ಒಂದು ಕಂಪಾರ್ಟ್ಮೆಂಟಲ್ಲಿ 1000 ಜನ ಇರ್ತಾರೆ. ಆ ಕಂಪಾರ್ಟ್ಮೆಂಟ್ಗೆ 20 ಜನ ವಾಲಂಟಿಯರ್ಸ್ ಇರ್ತಾರೆ. ಅದರ ಜೊತೆಯಲ್ಲಿ 5 ಜನ ಬೌನ್ಸರ್ಸ್ ಇರ್ತಾರೆ. ಯಾವುದೇ ರೀತಿ ಅನಾಹುತ ಆಗದಂತೆ ಅವರು ಕ್ರೌಡ್ನ ಕಂಟ್ರೋಲ್ ಮಾಡುವಂಥದ್ದಕ್ಕೆ 1 ಇಂದ 35 ಕಂಪಾರ್ಟ್ಮೆಂಟ್ನ ಮಾಡ್ತಾಯಿದ್ದೀವಿ ಸರ್. ಸರ್, ಭದ್ರತಾ ಹಿತದೃಷ್ಟಿಯಿಂದ, ಯಾಕೆಂತ ಹೇಳಿದ್ರೆ ಈಗಾಗಲೇ ತಮಿಳುನಾಡಿನ ಒಂದು ಘಟನೆ ನಿಮಗೆ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ನೀವು ಕೈಗೊಂಡಿದ್ದೀರಾ ಸರ್ ಕ್ರಮಗಳು? ಸರ್, ಅದನ್ನೇ ನಿಮ್ಗೆ ಈಗಾಗಲೇ ತಿಳಿಸಿದ್ದೀನಿ. ವಿತೌಟ್ ಪಾಸ್ ನೋ ಎಂಟ್ರಿ ಸರ್. ಪಾಸ್ ಇದ್ದರೆ ಮಾತ್ರನೇ ಒಳಗಡೆ ಬಿಡೋದು. ಅದಕ್ಕಂತಾನೆ 30,000 ಪಾಸನ್ನು ಪ್ರಿಂಟ್ ಮಾಡಿದ್ದೀವಿ. ಪಾಸ್ ಯಾರು ತೋರಿಸ್ತಾರೋ ವೆನ್ಯೂ ಒಳಗಡೆಗೆ ಎಂಟ್ರಿ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಸರ್. ಸರ್, ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಹೇಗೆಲ್ಲ ಈ ಒಂದು ಸಿದ್ಧತೆಗಳಿರುತ್ತೆ ಸರ್? ಈಗ ಯಾವ ರೀತಿ ನೀವು ಸಿದ್ಧತೆಗಳನ್ನು ಕೈಗೊಂಡಿದ್ದೀರಾ? ಪಾಸ್ಗಳ ವಿಚಾರವಾಗಿ ಆಗಿರ್ಬೋದು, ಭದ್ರತಾ ಹಿತದೃಷ್ಟಿಯಿಂದ ಆಗಿರ್ಬೋದು, ಇದ್ರ ಬಗ್ಗೆ ತಿಳಿಸೋದಾದ್ರೆ ಸರ್ ವೀಕ್ಷಕರಿಗೆ? ಸರ್, ಪಾಸಲ್ಲಿ 3 ಥರ ವೆರೈಟೀಸ್ ಮಾಡಿದ್ದೀವಿ ಸರ್. ಒಂದು ಬಂದು ಸೆಲೆಬ್ರಿಟಿ ಪಾಸ್ ಮಾಡಿದ್ದೀವಿ, ಇನ್ನೊಂದು ಬಂದು ಸ್ಪೆಷಲ್ ಪಾಸ್ ಮಾಡಿದ್ದೀವಿ, ಇನ್ನೊಂದು ಬಂದು ನಾರ್ಮಲ್ ಜನರಲ್ ಎಂಟ್ರಿ ಪಾಸ್ನ VIP ಪಾಸ್ ಅಂತ ಮಾಡಿದ್ದೀವಿ. ಆ ಪಾಸ್ನ 25,000 ಪಾಸ್ VIP ಎಂಟ್ರೀಸ್ ಇರುತ್ತೆ. ಜನರಲ್ ಎಂಟ್ರಿ ಪಾಸ್ ಅದನ್ನೇ ಜನರಲ್ ಎಂಟ್ರಿ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಸ್ಪೆಷಲ್ ಪಾಸ್ ಬಂದು 4,000 ಇರುತ್ತೆ. ಸೆಲೆಬ್ರಿಟಿ ಪಾಸ್ ಬಂದು 1,000 ಇರುತ್ತೆ. ಪ್ರತಿಯೊಬ್ಬರಿಗೂ ಅದನ್ನು ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಪ್ರತಿಯೊಬ್ಬ ಪಾಸ್ ಇರೋವಂಥ ವ್ಯಕ್ತಿಗೆ ಇಲ್ಲಿ ಚೇರನ್ನು ಪ್ರೊವೈಡ್ ಮಾಡಿ ಅವರಿಗೆ ಕುತ್ಕೊಳ್ಳುವಂಥ ವ್ಯವಸ್ಥೆ ಸಮೇತ ಮಾಡಿದ್ದೀವಿ ಸರ್. ಸರ್, ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರುವಂಥ ನಿರೀಕ್ಷೆ ನಿಮಗಿದೆ ಸರ್? ಸರ್, ನಾವು ಈಗಾಗಲೇ ಪಾಸ್ ಪ್ರಿಂಟ್ ಮಾಡಿಸಿರೋ 30,000 ಪಾಸನ್ನು ಪ್ರಿಂಟ್ ಮಾಡಿಸಿದ್ದೀವಿ ಸರ್. ಪಾಸ್ ಇರೋರಿಗೆ ಮಾತ್ರನೇ ಒಳಗಡೆ ಬಿಡೋದು. ಅದಕ್ಕೋಸ್ಕರನೇ ನಾವು ಪಾಸನ್ನು ಪ್ರಿಂಟ್ ಮಾಡಿ ಅಷ್ಟು ಜನಕ್ಕೆ ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಇಲ್ಲಿ ಚೇರ್ ಕೊಡುವಂಥ ವ್ಯವಸ್ಥೆ ಮಾಡಿರೋದು. ಇನ್ಯಾರಾದರೂ ಜೊತೆಯಲ್ಲಿ ಬರಲೇಬೇಕು ಅಂತ ಇರೋರಿಗೆ ನಿಲ್ಲುವಂಥ ವ್ಯವಸ್ಥೆ, ನಿಲ್ತ್ಕೊಂಡು ನೋಡುವಂಥ ವ್ಯವಸ್ಥೆನೂ ಆ ಕಡೆ ಮಾಡಿದ್ದೀವಿ ಸರ್. ಈ ಕಾರ್ಯಕ್ರಮಕ್ಕೆ ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬರು ಬರ್ತಾ ಇದ್ದಾರೆ. ಮಾನ್ಯ ಆಂಧ್ರದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಸರ್ ಬರ್ತಾ ಇದ್ದಾರೆ. ನಮ್ಮ ಸಚಿವರಾದಂಥ ತುಮಕೂರಿನ ಸಂಸದರು ಮತ್ತು ಸೆಂಟ್ರಲ್ ಮಿನಿಸ್ಟರ್ ಆದಂಥ ಸೋಮಣ್ಣ ಸಾಹೇಬರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಾಯಕರಾದಂಥ JK ಕೃಷ್ಣಾರೆಡ್ಡಿ ಅಣ್ಣವರು ಬರ್ತಾ ಇದ್ದಾರೆ. ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ರೆಡಿ ಇದ್ದಾರೆ ಸರ್.
ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಹೇಗೆಲ್ಲ ಸಿದ್ಧತೆಗಳನ್ನು ಕೈಗೊಳ್ತಾ ಇದ್ದಾರೆ ನೋಡ್ಬೋದು. ವೇದಿಕೆ ಕಾರ್ಯಕ್ರಮವು ಸಹ ಬಿರುಸಿನ ಪ್ರಚಾರದಿಂದ ಒಂದು ಚೆನ್ನಾಗಿ ನಡೀತಾ ಇರತಕ್ಕಂಥದ್ದು. ನೋಡ್ಬೋದು, ಭಾಳ ದೊಡ್ಡ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಜನರು ಕುತ್ಕೊಳ್ಳೋದಕ್ಕೂ ಸಹ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ನೋಡ್ಬೋದು, ಎಲ್ಲ ವೀಕ್ಷಕರು ಸಹ ಒಮ್ಮೆಲೆ ಒಂದು ವೇದಿಕೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಲ್ಲಿ ಹಿಂದೆಗಡೆ ಭರ್ಜರಿ ಒಂದು ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಲಿಯೋ ಕ್ಲಬ್ ಮಾರ್ಗ ವತಿಯಿಂದ ನಡೆಯುವಂತಹ ಒಂದು ಕಾರ್ಯಕ್ರಮ ಹೇಗೆಲ್ಲ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದನ್ನು ಆಯೋಜಕರು ಸಹ ಈಗಾಗಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ ನೋಡ್ಬೋದು, ಇದೊಂದು ವೇದಿಕೆ ಕಾರ್ಯಕ್ರಮ ಹೇಗೆಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಸಾವಿರಾರು ಅಲ್ಲ ಲಕ್ಷಾಂತರ ಜನಗಳಲ್ಲೂ ಬಂದರೂ ಸಹ ಎಲ್ಲರಿಗೂ ಒಂದೇ ಸೂರಿನ ಒಂದೇ ವೇದಿಕೆಯಲ್ಲಿ ಒಂದು ಅಡಿಯಲ್ಲಿ ಕಾರ್ಯಕ್ರಮವನ್ನು ಸೂಕ್ಷ್ಮವಾಗಿ ನೋಡುವಂತಹ ಒಂದು ಕಣ್ತುಂಬಿಕೊಳ್ಳುವಂತಹ ಒಂದು ಪವನ್ ಕಲ್ಯಾಣ್ರವರ ಒಂದು ಕಾರ್ಯಕ್ರಮವನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಅಭಿಮಾನಿಗಳು ಒಟ್ಟಾರೆಯಾಗಿ ಒಂದೇ ವೇದಿಕೆಯಲ್ಲಿ ಕಣ್ತುಂಬಿಕೊಳ್ಳುವಂತಹ ಕಾರ್ಯಕ್ರಮ ಇದಾಗಿರುತ್ತೆ. ನೋಡ್ಬೋದು ವೀಕ್ಷಕರೇ, ದೃಶ್ಯಾವಳಿಗಳಲ್ಲಿ ಒಂದು ಬೃಹತಾಕಾರದಂಥ ಒಂದು ವೇದಿಕೆ ಕಾರ್ಯಕ್ರಮ ಇದಾಗಿರುತ್ತೆ. ವೇದಿಕೆ ಸಹ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು, ತುಂಬ ದೊಡ್ಡ ಮಟ್ಟದಲ್ಲಿ ವೇದಿಕೆ ನಿರ್ಮಾಣ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಕಾರ್ಯಕ್ರಮ ಹೇಗೆಲ್ಲ ನಿರ್ವಹಣೆ ಆಗುತ್ತೆ, ಹೇಗೆಲ್ಲ ಸೂಕ್ತ ಭದ್ರತೆ ನೋಡ್ಬೋದು. ಭದ್ರತಾಯುತ ದೃಷ್ಟಿಯಿಂದ ಸಂಪೂರ್ಣ ಎಲ್ಲ ಪೊಲೀಸ್ ಕಣ್ಗಾವಲಿನಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದು, ಒಳಗೋಡೆಗಳನ್ನು ಅಳವಡಿಸುವಂಥದ್ದು ಎಲ್ಲ ಕಾರ್ಯಗಳು ಭರ್ಜರಿಯಾಗಿ ನಡೀತಾ ಇದೆ. ವೇದಿಕೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಬೃಹತಾಕಾರದ ಒಂದು ವೇದಿಕೆಯಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಅಭಿಮಾನಿಗಳು ಒಂದೇ ವೇದಿಕೆಯಲ್ಲಿ ಕಣ್ತುಂಬಿಕೊಳ್ಬೋದು. ಆಯೋಜಕರು ಸಹ ಭಾಳ ಸೂಕ್ಷ್ಮ ಒಂದು ಗತಿಯಿಂದ ನೋಡ್ತಾ ಇರ್ಬೋದು ಇಲ್ಲಿ ಹೇಗೆಲ್ಲ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ, ಆಯೋಜಕರ ಒಂದು ಕಾರ್ಯ ಹೇಗೆಲ್ಲ ನಡೀತಾ ಇದೆ. ಸಂಪೂರ್ಣವಾಗಿ ಸಕಲ ಸಿದ್ಧತೆಗಳು ಇದೀಗ ನಡೀತಾ ಇರ್ತಕ್ಕಂಥದ್ದು ಚಿಂತಾಮಣಿಯ ಚಿನ್ನಸಂದ್ರ ಗ್ರಾಮದಲ್ಲಿ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ವೇದಿಕೆಯ ಮುಂಭಾಗ ಇರತಕ್ಕಂಥ ಈ ಒಂದು ಹೊರಾಂಗಣ, ಈ ಒಂದು ವೇದಿಕೆ ಕಾರ್ಯಕ್ರಮದ ಮುಂಭಾಗದಲ್ಲಿ ಮೊದಲಿಗೆ ಮೀಡಿಯಾ ಪಾಯಿಂಟನ್ನು ಇಟ್ಟಿರ್ತಾರಂತೆ. ಅದಾದ ನಂತರ VIP ಮತ್ತು ಸೆಲೆಬ್ರಿಟಿಗಳಿಗೆ ವಿಶೇಷವಾಗಿ ಅಭಿಮಾನಿಗಳು ಸಹ ಒಂದೇ ವೇದಿಕೆಯ ಒಂದು ಮುಂದೆಯಿಂದ ನೋಡ್ತಕ್ಕಂಥ ಒಂದು ಅವಕಾಶವನ್ನು ಲಿಯೋ ಕ್ಲಬ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ಒಂದು ಆಯೋಜನೆ ಮಾಡಿದೆ. ನೋಡ್ಬೋದು ಸುತ್ತಲೂ ಯಾವ ರೀತಿ ಇಲ್ಲಿ ಭದ್ರತಾಯುತ ದೃಷ್ಟಿಯಿಂದ ಸುತ್ತಲೂ ಒಂದು ಶೀಟ್ಗಳನ್ನು ಅಳವಡಿಸಿದ್ದಾರೆ. ಒಂದು ಭರ್ಜರಿಯಾಗಿ ನಡೀತಾ ಇದೆ. ಎಲ್ಲ ಕಾಮಗಾರಿಗಳು ಸಹ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ರಿಪೋರ್ಟಿಂಗ್ ಬೈ ಸುಮನ್ TV, ಚಿಕ್ಕಬಳ್ಳಾಪುರ.